ಹೋಗಿದ್ರು ಸಿಎಂ ಹೋಗ್ಲಿಲ್ವಲ್ಲ ಅಂತ ಮಿನಿಸ್ಟರ್ ಇನ್ ವೈಟಿಂಗ್ ಅಂತ ಹೇಳಿ ಹೋಗಿದ್ದಾರೆ. ಆದರೆ ಅವರು ಯಾರನ್ನೂ ರಾಜ್ಯ ಸರ್ಕಾರದನ್ನ ಕಾರ್ಯಕ್ರಮಕ್ಕೆ ಕರೆದಿಲ್ಲ. ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ, ಅವ್ರದೇ ಪ್ರೆಸ್ ಕರ್ಕೊಂಡು ಬಂದಿದ್ದಾರೆ. ನಮ್ಮ ಪ್ರೆಸ್ಸಿಗೂ ಯಾರನ್ನೂ ಕರೆದಿಲ್ಲ. ಈ ರೀತಿ ಒಂದು ರೀತಿಯಲ್ಲಿ ಏನೋ ಗೋಪ್ಯವಾಗಿ ಬಂದು ಗೋಪ್ಯವಾಗಿ ಹೋದ್ರು ಅನ್ನೋ ಆಗಬಾರದಲ್ವಾ? ಆ ರೀತಿ ಆಗಬಾರ್ದು. ನಾವು ಅವರಿಗೆ ಗೌರವ ಕೊಡಬೇಕು. ನಮ್ಮ ರಾಜ್ಯಕ್ಕೆ ನಮಗೂ ಇರುತ್ತೆ. ಕರ್ನಾಟಕಕ್ಕೆ ಬಂದಿದ್ದಾರೆ, ಬೆಂಗಳೂರಿಗೆ ಬಂದಿದ್ದಾರೆ, ಅವರಿಗೆ ಗೌರವ ಕೊಡಬೇಕಾದಂತ ಅವಕಾಶಗಳು ನಮಗೂ ಸಿಗಬೇಕಲ್ವಾ? ಕಾರಾಗೃಹ ಸುಧಾರಣೆಗಳ ಕುರಿತು ಉನ್ನತ ಮಟ್ಟದ ಸಮಿತಿಯನ್ನು ವರದಿ ಸಲ್ಲಿಕೆ ಮಾಡಿದೆಯಾ? ಇವತ್ತು ಮಾನ್ಯ ಹಿತೇಂದ್ರ ಅವರು ನಾವೇನು ಅವರ ನೇತೃತ್ವದಲ್ಲಿ ಕಮಿಟಿ ಮಾಡಿದ್ದು ಇವತ್ತು ವರದಿ ಕೊಟ್ಟಿದ್ದಾರೆ. ಆ ವರದಿಯ ಬಗ್ಗೆ ನಾನು ಚರ್ಚೆ ಮಾಡ್ತೇನೆ. ಆನಂತರ ಅದನ್ನ ಅವಶ್ಯಕತೆ ಇದ್ರೆ ಕ್ಯಾಬಿನೆಟ್ಗೆ ಸಬ್ಮಿಟ್ ಮಾಡ್ತೇನೆ. ಸುಧಾರಣಾ ಕ್ರಮಗಳ ಬಗ್ಗೆ ಕೊಟ್ಟಿದ್ದಾರೆ, ಒಂದಷ್ಟು ರೆಕಮೆಂಡೇಶನ್ಸ್ ಮಾಡಿದ್ದಾರೆ. ಅದನ್ನ ಮನೆ ಮುಖ್ಯಮಂತ್ರಿಗಳಿಗೂ ತಿಳಿಸಬೇಕಾಗ್ತದೆ. ಯಾಕೆಂದ್ರೆ ಅದಕ್ಕೆ ಬೇರೆ ಬೇರೆ ಏನೆಲ್ಲ ಅವ್ರ ರೆಕಮೆಂಡೇಶನ್ಸ್ ಇದೆ ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ಹೋಗಲೇಬೇಕದು. ಸರ್, ರಾಜಣ್ಣ ಈಗ ಹೈಕಮಾಂಡ್ ಒಂದು ಕ್ಲಾರಿಟಿ ಕೊಡ್ಲಿ ಅಂತೇಳಿ ಒತ್ತಾಯಿಸಿದ್ದಾರೆ ಸರ್. ಯಾಕಂದ್ರೆ ಇದು ದಿನ ಅಡ್ಮಿನಿಸ್ಟ್ರೇಷನ್ ಮೇಲೂ ಪ್ರಭಾವ ಬೀರ್ತಾ ಇದೆ. ಈಗ ರಾಹುಲ್ ಭೇಟಿಯಿಂದಾಗಿ ಮತ್ತಷ್ಟು ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ಹೈಕಮಾಂಡ್ ಒಂದು ಕ್ಲಾರಿಟಿ ಕೊಡೋದು ಸರಿ ಇದೆ, ಕ್ಲಾರಿಟಿಯನ್ನು ಬಯಸ್ತಾ ಇದ್ದಾರೆ. ನಾನು ಕೂಡ ಅದನ್ನು ಬಯಸ್ತಾ ಇದ್ದೀನಿ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡೋದು ಕ್ಲಿಯರ್ ಆಗಿ ಹೇಳಿ ಅಂತ. ಅಲ್ಲ, ಅದನ್ನ ಎಲ್ಲರೂ ಬಯಸ್ತಾ ಇದ್ದಾರೆ. ರಾಜಣ್ಣ ಅವರು ಹೇಳೋದು ಕೂಡ ಒಂದು ಅರ್ಥದಲ್ಲಿ ಸರಿ ಇದೆ. ಅವು ಈ ಕನ್ಫ್ಯೂಷನ್ಸ್ ಇರಬಾರ್ದು ಅನ್ನೋದು ಎಲ್ಲರದು ಅಭಿಪ್ರಾಯಗಳು. ಅದನ್ನು ಅವರು ಓಪನ್ ಆಗಿ ಹೇಳಿದ್ದಾರೆ.